ಸಮ್ಮರ್ಗೆ ಒನ್ ಆಫ್ ದ ಬೆಸ್ಟ್ ದೊಡ್ಡಿ ಪಾತ್ರೆ ತಂಬುಳಿ ಇದು. ಇದನ್ನ ಮಜ್ಜಿಗೆ ಜೊತೆ ಹಾಕಿದ್ರೆ ಮೆಡಿಕೇಟೆಡ್ ಬಟರ್ ಮಿಲ್ಕ್ ಅಂತ ಅಂತಾರೆ. ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಶೆಕೆಗೊಳ್ಳೆಗಳಾದ್ರೆ ಈ ರೀತಿ ತಂಬುಳಿನ ಟ್ರೈ ಮಾಡಿ. ಬಾಯಲ್ಲೇನಾದ್ರೂ ಹುಣ್ಣಾದ್ರೆ ಅಮ್ಮ ಇದರಿಂದ ಚಟ್ನಿ ಕೂಡ ಮಾಡ್ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಮಕ್ಕಳಿಗೆ ಕೆಮ್ಮು ನೆಗಡಿ ಆದಾಗ ಇದರ ರಸನ ಹಿಂಡಿ ಜೇನುತುಪ್ಪದ ಜೊತೆ ಕೊಡ್ತಾರೆ, ಕಫ ಕರಗತ್ತೆ ಅಂತ. ಇಷ್ಟೆಲ್ಲ ಔಷಧಿ ಗುಣಗಳಿರೋ ಈ ದೊಡ್ಡ ಪಾತ್ರೆ ನಮ್ಮ ಆರೋಗ್ಯಕ್ಕೆ ಬಹಳ ಅಂದ್ರೆ ಬಹಳಾನೇ ಒಳ್ಳೇದು. ಇದರಿಂದ ತಂಬುಳಿ ಮಾಡಕ್ಕೆ ಫಸ್ಟ್ ಸೊಪ್ಪನ್ನ ತುಪ್ಪದಲ್ಲಿ ಫ್ರೈ ಮಾಡಿ, ಇದಕ್ಕೆ ಹಸಿಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಕಾಯಿ ತುರಿ ಹಾಕಿ ಫ್ರೈ ಮಾಡಿ, ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಇದರ ಜೊತೆ ಒಂದ್ ಹಿಡಿ ನೆನೆಸಿರೋ ಕಡಲೆಬೇಳೆ, ಅರಿಶಿನ ಪುಡಿ ಮತ್ತೆ ಒಂದ್ ಸ್ವಲ್ಪ ನೀರ್ ಹಾಕಿ ರುಬ್ಬಿ, ಪಾತ್ರೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ರುಬ್ಬಿರೋ ಪೇಸ್ಟ್, ಸ್ವಲ್ಪ ನೀರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2-3 ಕುದಿ ಬರೋ ತನಕ ಇದನ್ನ ಕುದಿಸಿ, ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ತೆಳುವಾದ ಮೊಸರು ಅಥವಾ ಗಟ್ಟಿ ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡಿದ್ರೆ ತಂಬುಳಿ ತಯಾರಾಗತ್ತೆ. ಈ ಸೊಪ್ಪನ್ನ ಹಾಗೆ ತಿಂದ್ರೆ ದೇಹದ ಉಷ್ಣತೆ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಈ ತರ ತಂಬುಳಿ ಮಾಡಿ ಸೇವಿಸಿದ್ರೆ ತುಂಬಾನೇ ತಂಪು. ಟ್ರೈ ಮಾಡಿ.